ಎಜಿ ನ್ಯೂಸ್ಗೆ ಸ್ವಾಗತ. ಸರ್ಕಾರ ಮಾಡದ ಕೆಲಸವನ್ನ ಸಮಾಜದ ವಿವಿಧ ಮಟ್ಟಗಳು ಮಾಡ್ತಾ ಇರುವುದು ನಿಜಕ್ಕೂ ಶ್ಲಾಘನೀಯ ಎಂದು ಮಾಜಿ ಶಾಸಕ ಫಿರೋಜ್ ಜೊಸೇಟ್ ಹೇಳಿದ್ದಾರೆ. ಸೋಮವಾರ ಸಂಜೆ ಬೆಳಗಾವಿ ಜೆಎನ್ಎಂಸಿ ಸಭಾಂಗಣದಲ್ಲಿ ಕಾರಂಜಿ ಮಠದ ಶ್ರೀ ಗುರುಸಿದ್ದ ಸ್ವಾಮೀಜಿ ಅವರ ಅಮೃತ ಮಹೋತ್ಸವ ಸಮಾರಂಭದಲ್ಲಿ ಮಾತನಾಡಿದರು. ಮಠಗಳು ಸಮಾಜವನ್ನ ಸುಧಾರಣೆ ಮಾಡುವಲ್ಲಿ ನಿರಂತರವಾಗಿ ಶ್ರಮಿಸ್ತಾ ಇದೆ. ಸರ್ಕಾರಕ್ಕೆ ಮಾರ್ಗದರ್ಶನ ಮಾಡೋದ್ರ ಮುಖೇನ ಜನಸಾಮಾನ್ಯರ ಕಷ್ಟಗಳಿಗೆ ಮೀಡುತ್ತದೆ ಎಂದಿದ್ದಾರೆ. माता जी करते हैं, हम तस्वीर होते हैं, वो दे करके सब अपने समाज के लोगों को बुला करके मठ में मुझे आशीर्वाद देते, मुझे आशीर्वाद देते. इससे ज्यादा क्या मान सकता है? आपकी ದೊಡ್ಡ ಆಶೀರ್ವಾದ ತಾವು ಯಾರಿಗೆ ಸಿಗ್ಬೋದು ಸಿಗ್ತೈತೆ ಇಲ್ಲ ನಮ್ಗೆ ಗೊತ್ತಿಲ್ಲ. ಅದು ನಾನು ಧಾನ್ಯ ये मुझे जो मिला है ये सबको मिले, मगर इतना मिलना तो बहुत मुश्किल है आज के जमाने में. हम बहुत खुशकिस्मत है हम कि ऐसों के बीच में हम बड़े हुए हैं. ये जितने भी महान लोग बैठे हैं ये सभी निस्वार्थ समाज सेवा, निस्वार्थ ऐसे ही है उनका हाथ हमेशा. इनके बीच में हम बड़े हुए हैं. ये युग है, यही हमारे लिए बहुत बड़ा भगवान का आशीर्वाद है. इतना कहते हुए हम आपसे रिक्वेस्ट करेंगे ಕನ್ನಡಿಗರ ಮೆಚ್ಚಿನ ನಿಮ್ಮ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬದಲು ಏನ್ ಮಾಡ್ಬೇಕಾಗುತ್ತೆ? ಯಾರು ವೋಟ್ ಹಾಕಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.